ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗುಬಾಣವೊಂದನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಏನದು? ಈಗ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ರೈತರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಆದ್ರೆ ಅದೇ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ತಿರುಗುಬಾಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಸನ ರೈತರನ್ನ ಎತ್ಕಟ್ಟೋದಕ್ಕೆ ಹಾಗಾದ್ರೆ ಮುಂದಾದ್ರೆ ಡಿ ಕೆ ಶಿವಕುಮಾರ್ ಅವರು. ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಥ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಐಐಟಿ ಸ್ಥಾಪನೆಗೆ ಭೂಮಿ ಕೊಟ್ಟಂತಹ ರೈತರಿಗೆ ಕುಮಾರಸ್ವಾಮಿ ಅವರು ಮೋಸ ಮಾಡಿದ್ದಾರೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಅಸ್ತ್ರವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. 2007ರಲ್ಲಿ ಐಐಟಿ ಸ್ಥಾಪನೆಗೆ 1057 ಎಕರೆ ಭೂ ಸ್ವಾಧೀನ ಆಗಿತ್ತು. ಇನ್ನೂ ಅರ್ಧದಷ್ಟು ರೈತರಿಗೆ ಪರಿಹಾರವನ್ನೇ ಕೊಟ್ಟಿಲ್ಲ. ಇದನ್ನೇ ಮುಂದಿಟ್ಕೊಂಡು ಜೆಡಿಎಸ್ ಅನ್ನ ಕಟ್ ಹಾಕ್ಲಿಕ್ಕೆ, ಕುಮಾರಸ್ವಾಮಿ ಅವರನ್ನ ಕಟ್ ಹಾಕ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ರೈತರ ಪರ ಅನ್ನೋರು ಹಾಸನ ರೈತರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ? ಇದು ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ. 20 ವರ್ಷ ಕಳೆದರೂ ಸಹ ಯಾಕೆ ಪರಿಹಾರವನ್ನ ಕೊಟ್ಟಿಲ್ಲ? ಪರಿಹಾರವೂ ಇಲ್ಲ, ಭೂಮಿ ವಾಪಸ್ ಕೊಟ್ಟಿಲ್ಲ, 300 ಎಕರೆ ಭೂಮಿ ಪೆಂಡಿಂಗ್ ಇದೆ ಅಂತ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಚ್ ಡಿ ಕೆ ವಿರುದ್ಧ ಹಾಸನ ರೈತರನ್ನ ಎತ್ತಿ ಕಟ್ಟುವ ಪ್ರಯತ್ನವನ್ನು ಏನಾದರೂ ಡಿ ಕೆ ಶಿವಕುಮಾರ್ ಅವರು ಒಳಗಡೆ ಮಾಡ್ತಾ ಇದ್ದಾರಾ? ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸೊ ಇದು ವೀಕ್ಷಕರೇ, ಹಾಸನ ರೈತರನ್ನ ಡಿ ಕೆ ಶಿವಕುಮಾರ್ ಅವರು ಎತ್ಕಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಅಂದ್ರೆ ಈಗ ಈ ಬಿಡದಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆಗೆ ನಿರಂತರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಮೊನ್ನೆ ಬೈರಮಂಗಲದಲ್ಲಿ ನಡೆದಂಥ ಪ್ರೊಟೆಸ್ಟ್ನಲ್ಲಿ ಕುಮಾರಸ್ವಾಮಿ ಅವರು ಸಹ ಕೂತಿದ್ರು, ಪಕ್ಕದಲ್ಲೇ ಮುಖ್ಯಮಂತ್ರಿಗಳ ಕುರ್ಚಿ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಸಾಧ್ಯ ಆದಷ್ಟು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೊಂದು ಅಸ್ತ್ರವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಹಾಸನದ ಐಐಟಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹನುಮಂತರಾಜು, ಈಗ ಈ ಬಿಡದಿ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ತಿರುಗುಬಾಣವೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಇದು ಯಾವ ರೀತಿಗೆ ತಿರುಗುಬಾಣ ಆಗ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ? ಯಶು ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಮಾಜಿ ಸಿಎಂ ಹಾಗೂ ಈಗ ಹಾಲಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಸಾಕಷ್ಟು ಜಟಾಪಟಿ ಸಹ ನಡೆದಿದೆ. ಒಂದು ಕಡೆ ನಾವು ರೈತರ ಪರವಾಗಿದ್ದೀವಿ ಅಂತೇಳಿ ಕುಮಾರಸ್ವಾಮಿ ಆ ಬಿಡದಿ ಟೌನ್ಶಿಪ್ಗೆ ಏನು ಸಾಥನ್ನ ನೀಡ್ತಿದ್ರೆ, ಮತ್ತೊಂದು ಕಡೆ ನಾವು ಸಹ ಏನು ಬೆಂಗಳೂರಿನ ಜನಸಂದಣಿ ಮತ್ತೆ ಬೆಂಗಳೂರಿನ ಟ್ರಾಫಿಕ್ನ ಹೊರೆಯನ್ನ ತಪ್ಪಿಸ್ಲಿಕ್ಕೆ ನಾನು ಬಿಡದಿ ಟೌನ್ಶಿಪ್ನ ಮಾಡ್ತಿದ್ದೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ನೀಡ್ತಿದ್ದಾರೆ. ಇದೀಗ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರೋ ಸಮಯದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಏನು ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರವನ್ನ ರೂಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೌದು ಕುಮಾರಸ್ವಾಮಿ ಅವರೇ, ನೀವು ರೈತರ ಪರ ಇದ್ದೀರಿ ಅಲ್ವಾ? ಈ ಹಿಂದೆ ಕೂಡ ನೀವು ಹಾಸನದಲ್ಲಿ ಐಐಟಿ ಸ್ಥಾಪನೆ ಆದಾಗ ಈ ಸುಮಾರು 1000ಕ್ಕೂ ಅಧಿಕ ಎಕರೆಯನ್ನ ನೀವು ಭೂ ಸ್ವಾಧೀನ ಮಾಡಿದ್ರಿ. ಇದುವರೆಗೂ 2007ರಲ್ಲಿ ಅದು ಭೂ ಸ್ವಾಧೀನ ಆಯಿತು. ಆದ್ರೆ ಇದುವರೆಗೂ ಅರ್ಧಕ್ಕೂ ಹೆಚ್ಚಿನ ರೈತರಿಗೆ ಯಾವುದೇ ರೀತಿಯ ಪರಿಹಾರ ಇದುವರೆಗೂ ದೊರಕಿಲ್ಲ. ಜೊತೆಗೆ 300ಕ್ಕೂ ಅಧಿಕ ಎಕರೆ ಯಾವುದೇ ರೀತಿಯ ಭೂ ಸ್ವಾಧೀನ ಆಗದೆ ಇನ್ನ ಪೆಂಡಿಂಗ್ ನಲ್ಲಿ ಇದೆ. ನೀವು ಅಲ್ಲೂ ಕೂಡ ಹೋರಾಟ ಮಾಡುವುದಲ್ಲ, ಕೇವಲ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಯಾಕೆ ನೀವು ಈ ರೀತಿಯಾಗಿ ಅಡ್ಡಗಲಾಗ್ತಿದ್ದೀರಾ ಅಂತ ಹೇಳಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗನ ನೀಡ್ತಿದ್ದಾರೆ ಮುಖ್ಯಮಂತ್ರಿ ಅವರು. ಶಿವು, ಓಕೆ, ಸೊ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಬಹುದಾ? ಒಂದು ವ್ಯವಸ್ಥೆನ ಏನಾದರೂ ಮಾಡ್ಕೊಳ್ಬಹುದಾ? ಅಂದರೆ ಪ್ರತ್ಯೇಕವಾಗಿ ರೈತರನ್ನು ಒಗ್ಗೂಡಿಸುವ ಪ್ರಯತ್ನಗಳೇನಾದರೂ ಆಗಬಹುದಾ, ಹೇಗೆ ಅಂತ? ಯಶು, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧಗಳ ಚರ್ಚೆ ಆಗ್ತಿದೆ. ಒಂದ್ ಕಡೆ ಏನು JDS ನ ಕಾರ್ಯಕರ್ತರು ಜೊತೆಗೆ ರೈತರು ಸಂಬಂಧಪಟ್ಟಂತೆ ಒಂದು ಕಡೆ ಪರವಾಗಿ ಹೋರಾಟ ಮಾಡ್ತಿದ್ರೆ, ಮತ್ತೊಂದು ಕಡೆ ಅದೇ ಭಾಗದಲ್ಲೇ ಅದರ ಪರವಾಗಿ ಸಹ ಬಿಡದಿ ಟೌನ್ಶಿಪ್ ಆಗಬೇಕು ಅಂತ ಹೇಳಿ ಮತ್ತೊಂದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಒಂದಷ್ಟು ರೈತರು ಕೂಡ ಒಂದೇ ಭಾಗದಲ್ಲಿ ಎರಡೆರಡು ಪ್ರತಿಭಟನೆಗಳು ನಡೀತಿದೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಇದೇ ಏನು ಹೋರಾಟದ ಸಜ್ಜಿನಲ್ಲಿ ಹಾಸನದ ಹೋರಾಟಕ್ಕೂ ಸಹ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಲ್ಲೂ ಸಹ ರೈತರ
ಅವರನ್ನ ಏನಾದ್ರು ಸಂಪರ್ಕಿಸಿ ಅಲ್ಲೂ ಕೂಡ ಹೋರಾಟಕ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿದ್ದಾಗ ಏನು IIT ಸ್ಥಾಪನೆ ಆಯಿತು, ಆ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ಅರ್ಧಕ್ಕೂ ಹೆಚ್ಚಿನ ರೈತರಿಗೆ ಪರಿಹಾರ ದೊರಕಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲೂ ಬಂದು ಸರ್ ಕುಮಾರಸ್ವಾಮಿ ಅವರು ಹೋರಾಟ ನಡೆಸಬೇಕು. ಕೇವಲ ಒಂದು ಕಡೆ ಮಾತ್ರ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತ್ರ ಯಾಕೆ ಇಷ್ಟೊಂದು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಹೇಳಿರೋದು. ಒಂದು ಕಡೆ ಎಲ್ಲೋ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರನ್ನ ಕಟ್ಟಿ ಹಾಕುವ ತಂತ್ರಕ್ಕೆ ಸಕ್ಸಸ್ ಆಗ್ತಿದ್ದಾರೆ ಅನ್ನಬಹುದು. ಶಿವು, ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ. ಸೊ ವೀಕ್ಷಕರೀಗ ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಕುಮಾರಸ್ವಾಮಿಯವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಪ್ರಯತ್ನ ಅನ್ನೋದಕ್ಕಿಂತ ಪರಿಸ್ಥಿತಿ ಆ ರೀತಿಯಾಗಿ ಆಗಿದೆ ಅಂತ. ಕಾಂಗ್ರೆಸ್ಸೇ ಆ ಪರಿಸ್ಥಿತಿನ ತಂದಿಟ್ಕೊಂಡಿದೆಯೇನೋ ಗೊತ್ತಿಲ್ಲ, ಆದರೆ ಅದನ್ನು ಬಳಕೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಈ ಕುಮಾರಸ್ವಾಮಿ ಅವರು ಇದ್ದಾರೆ. ತುಂಬ ಎಫೆಕ್ಟಿವ್ ಆಗಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಈಗ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಜೊತೆಗೆ. ಆದರೆ ಯಾವ ಭೂಸ್ವಾಧೀನ ಮಾಡ್ಕೊಂಡ್ರೆ ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ ಅವರೇ. ನೀವೇ ಹಾಸನದಲ್ಲಿ IIT ಸ್ಥಾಪನೆಗೆ ಸಂಬಂಧಪಟ್ಟಂತೆ 2007ರಲ್ಲಿ ಭೂಮಿ ಕೊಟ್ಟಿದ್ರಲ್ಲ, ಅದರಲ್ಲಿ ಅರ್ಧಕ್ಕಷ್ಟು ರೈತರಿಗೆ ಇನ್ನೂ ಪರಿಹಾರವನ್ನೇ ಕೊಟ್ಟಿಲ್ಲ. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಇಟ್ಕೊಂಡು ಒಂದು ಹೋರಾಟವನ್ನು ಮಾಡಲಿಕ್ಕೆ ಅಥವಾ ಆ ಮೂಲಕ ಅದನ್ನು ಕುಮಾರಸ್ವಾಮಿ ಅವರನ್ನು ಕಟ್ಟಾಕುವ ಪ್ರಯತ್ನದಲ್ಲಿ ಈಗ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಬಹುಶಃ ಒಂದು ಸಂಘಟಿತ ಹೋರಾಟವನ್ನು ರೂಪಿಸಲಿಕ್ಕೆ ಪ್ರಯತ್ನಗಳು ನಡೆಯಬಹುದು ಅಂತ ಅನ್ನಿಸ್ತಾ ಇದೆ.